ಭ್ರಷ್ಟ ಕೊಣ್ಣೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿದ್ದಪ್ಪ ರಾ ಬಿರಾದಾರ್ ಸೇವೆಯಿಂದ ಅಮಾನತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿ ಕೊಣ್ಣೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಲ್ಲಪ್ಪ ಶೇಖರ ಮಲಘಾಣ ಹಾಗೂ ಸರ್ವ ಸದಸ್ಯರು 9/7/2025 ಮತ್ತು 2/8/2025 ದೂರು ಸಲ್ಲಿಸಿದರು. ಉಲ್ಲೇಖ 2 ಅಧಿಕೃತ ಜ್ಞಾಪನಾ ಪತ್ರದಡಿ ಸದರಿ ದೂರುಗಳ ಬಗ್ಗೆ ಸವಿಸ್ತಾರವಾಗಿ ತನಿಖೆಯನ್ನು ಕೈಗೊಂಡು ವರದಿ ಸಲ್ಲಿಸಲು ಸಹಾಯಕ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ರವರ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿ ಆದೇಶಿಸಲಾಗಿತ್ತು. ಅದರಂತೆ ಉಲ್ಲೇಖ 3 ಅಡಿ ಸಹಾಯಕ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ರವರ ನೇತೃತ್ವದಲ್ಲಿ ತನಿಖಾ ತಂಡದವರು ತನಿಖೆ ಕೈಗೊಂಡು ವರದಿ ಸಲ್ಲಿಸಿದ್ದು, ಸದರಿ ವರದಿಯು ಕೆಲವೊಂದು ಪ್ರಕರಣಗಳಲ್ಲಿ ದರಪಟ್ಟಿಗಳನ್ನು ಕರೆದಿರುವ ಬಗ್ಗೆ ಮಾಹಿತಿ ಇರುವುದಿಲ್ಲ, ಅಲ್ಲದೆ ದಾಸ್ತಾನು ವಹಿ ನಿಗದಿಪಡಿಸಿರುವುದಿಲ್ಲ ಹಾಗೂ 56,300 ಮೊತ್ತದ 10 HP ಮೋಟರ ಖರೀದಿಸಿದ್ದು, ಸಾದಿಲ್ಲವಾರ ನಿಯಮ ಉಲ್ಲಂಘಿಸಿದ್ದು ಹಾಗೂ ಹಲವಾರು ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಮಾಡಿರುವುದು ಸ್ಪಷ್ಟವಾಗಿ ಕಂಡುಬಂದಿರುವ ಕಾರಣ ಕ್ರಮ ತೆಗೆದುಕೊಳ್ಳದರಿಂದ ಕೊಣ್ಣೂರು ಗ್ರಾಮಸ್ಥರು 6/3/2026 ರಿಂದ 9/3/2026 ವರೆಗೆ ಧರಣಿ ಸತ್ಯಾಗ್ರಹ ಮಾಡಿದ ಫಲವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿದ್ದಪ್ಪ ರಾಮಪ್ಪ ಬಿರಾದಾರ್ ಅವರನ್ನು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ನಂತರ ಜಮಖಂಡಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನಾ ಮಾಚಕನೂರ ಕೊಣ್ಣೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಯುತ್ತಿರುವ 5ನೆಯ ದಿನದ ಧರಣಿ ಸತ್ಯಾಗ್ರಹ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಅಮಾನತು ಆದಿರುವ ಆದೇಶವನ್ನು ಪ್ರತಿಭಟನಾಕಾರರಿಗೆ ತಿಳಿಸಿದರು. ನಂತರ ಪ್ರತಿಭಟನಾಕಾರರು ಪಟ್ಟಾಕಿ ಸಿಡಿಸಿ ಸಂಭ್ರಮಪಟ್ಟು ಜಮಖಂಡಿ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ ಸನ್ಮಾನಿಸಿದರು. ಈ ಪ್ರತಿಭಟನೆಯಲ್ಲಿ ಮಲ್ಲಪ್ಪ ಮಲಘಾಣ, ರಮೇಶ್ ತೇಲಿ, ರುದ್ರಪ್ಪ ಜಾನಮಟ್ಟಿ, ಮಂಜುನಾಥ ನಿಂಬರಗಿ, ರಮೇಶ ಭಗನ್ನವರ, ಪ್ರಕಾಶ ಹಗರಿ, ಸಂಜು ಪರಲಂಕಿ, ಹಣಮಂತ ಗಾಡದ ರಮೇಶ, ಹಡಪದ ಮೈಬೂಬ್ ಸಾಬ್ ಪೆಂಡಾರಿ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ಅವರು ಈಗಾಗಲೇ ತಾವು ಏನು ಹೇಳಿದಿರಿ, ಕೊಣ್ಣೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಅಮಾನತು ಮಾಡಬೇಕಂತೇಳಿ ಅದೇ ವಿಷಯವಾಗಿ ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರನ್ನ ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಅಮಾನತ ಆದೇಶವನ್ನ ಮಾಡಿದ್ದಾರೆ. ಇವತ್ತು ನಾವು ಏನೇ ಇದ್ರೂ ಕೂಡ ಸಾರ್ವಜನಿಕರ ಸೇವೆಯನ್ನು ಮಾಡೋರು ಮತ್ತು ಸೇವೆಯನ್ನು ಮಾಡ್ತಾ ಇರ್ತೀವಿ. ನಮ್ಮದು ಏನೋ ಇದ್ರೂ ಕೂಡ ನಾವು ಕಾನೂನಿನ ಏನು KCSR ನಿಯಮಾವಳಿ ಪ್ರಕಾರ ನಮ್ಮ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ ಮುಂದುವರಿತೀವಿ. ಇವತ್ತಿನ ಕೊಣ್ಣೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ವಜಾ ಮಾಡಬೇಕು ಅಂತ ಒಂದು ನಿರಂತರ ಧರಣಿಯನ್ನ ಇವತ್ತಿನ 5ನೇ ದಿವಸದ ಒಂದು ಮುಕ್ತಾಯದ ಹಂತದಲ್ಲಿ ಒಂದು ಸಂತೋಷದ ಸುದ್ದಿಯನ್ನ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಧರಣಿ ನಿರಂತರ ಎಲ್ಲ ಬಾಂಧವರಿಗೆ ಒಂದು ಸಂತೋಷದ ಸುದ್ದಿಯನ್ನ ಹೇಳಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ನಾವು ನಿರಂತರ ಶಾಂತ ರೀತಿಯಿಂದ 5 ದಿನ ಒಂದು ಈ ಸಭೆಯನ್ನ ಈ ನಿರಂತರ ಧರಣಿಯನ್ನು ಮಾಡಿದ್ದಕ್ಕಾಗಿ ಒಂದು ಒಳ್ಳೆಯ ನಿರ್ಧಾರವನ್ನ ಅತ್ಯುತ್ತಮವಾಗಿ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದ್ರೆ ನಾವು ಇದನ್ನ 5 ರಿಂದ 6 ತಿಂಗಳಾಯ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕೈತಿ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೆ ಹೆಮ್ಮೆಯಿಂದ ಹೇಳಕ್ ನಾವು ಇಚ್ಛಾ ಪಡ್ತೀವಿ. ಯಾಕಂದ್ರೆ ತಾವೆಲ್ಲರೂ ಸಹಕಾರದಿಂದ ಈ ಧರಣಿಗೆ ತಾವು ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲ ಅವರು ದುರ್ನಡತೆ ಅವ್ರು ನಡವಳಿಕೆ ಸರಿ ಇಲ್ಲ ಅಂತ ತಾವು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಅದಕ್ಕೆ ನೀವೇನು ಮಾಡ್ತಿರೋ ಮಾಡ್ರಿ, ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಹೇಳಿದಕ್ಕೆ ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಅಮಾನತವನ್ನು ಆದೇಶವನ್ನು ಮಾಡಿದಂಥ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಬಾಗಲಕೋಟೆ ಇವರಿಗೂ ಕೂಡ ತುಂಬ ಹೃದಯದ ನಮ್ಮ ಕೊಣ್ಣೂರು ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅದರ ಜೊತೆಗೇನೆ ನಮ್ಮ ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮಗೌಡ ಸರ್ಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಅದೇ ರೀತಿಯಾಗಿ ನಾವು ಪೊಲೀಸ್ ಇಲಾಖೆದವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ.
ಅವರು ಕೂಡ ನಮಗೆ ಯಾವುದೇ ರೀತಿಯ ತೊಂದರೆ ಮಾಡಲಿಲ್ಲ. ನೀವು ಶಾಂತ ರೀತಿಯಿಂದ ಧರಣಿ ಮಾಡಿದ್ರೆ ನಮ್ದೇನು ತಪ್ಪಾಂತರ ಇಲ್ಲ ಅಂತ ಅವರು ಹೇಳಿದ್ರು. ಅವರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಈ ಸಮಯದಲ್ಲಿ. ಅದೇ ರೀತಿಯಾಗಿ ತಹಸೀಲ್ದಾರ್ ಸಾಹೇಬರಿಗೂ ಕೂಡ ನಾವು ರಿಪೋರ್ಟ್ ಮಾಡಿದ್ದೀವಿ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಈ ಒಂದು ಕೊಣ್ಣೂರು ಗ್ರಾಮದಲ್ಲಿ ತಾವು ಎಲ್ಲರೂ ಈ ಧರಣಿ ನಿರಂತರ ಒಂದು ಧರಣಿಗೆ ಸಭೆಗೆ ತಾವೆಲ್ಲರೂ ಒಂದು ಅತ್ಯುತ್ತಮವಾಗಿ ಬೆಂಬಲ ಕೊಟ್ಟಿದ್ದಕ್ಕಾಗಿ ನನ್ನ ವೈಯಕ್ತಿಕ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. बोलो भारत माता की जय, बोलो कर्नाटक माता की जय. ಇವತ್ತಿಗೆ 5ನೇ ದಿವಸ ನಮ್ದು ಧರಣಿ ಮಾಡಕ್ಕೆ ಚಾಲ್ತಿ ಮಾಡಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ನಮ್ಮ ಊರಿಗೆ ಆದ ಅನ್ಯಾಯದ ವಿಚಾರವಾಗಿ ಮನವಿ ಕೊಟ್ಟದ್ದಕ್ಕೆ ನಮಗೆ ಸಹಕರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅದರ ಜೊತೆಗೆ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳವರಿಗೆ ಕೂಡ ನಮ್ಮ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ಆನಂದ್ ನೆಂಬಳವರು ಕೂಡ ಇಲ್ಲಿ ನಮ್ಮ ನಿರಂತರ ಹೋರಾಟದ ವೇದಿಕೆಗೆ ಬಂದು ನಮಗೆ ಅದರ ವಿಸ್ತಾರವನ್ನು ತೆಗೆದುಕೊಂಡು ನಮಗೆ ಸಹಾಯ ಮಾಡಿದಂಥ ಅವರಿಗೆ ಕೂಡ ನಮ್ಮ ಈ ಗ್ರಾಮಸ್ಥರ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಹೋರಾಟಕ್ಕೆ ಪೊಲೀಸ್ ಇಲಾಖೆಯವರು ಸತತವಾಗಿ ಪ್ರತಿ ದಿವಸ ನಮಗೆ ವಿಚಾರಣೆ ಮಾಡಿ ನೀವು ಯಾವುದೇ ರೀತಿ ಧಣಿಗೆ ಮಾಡಬೇಡಿ, ನಮ್ಮದು ಯಾವುದೋ ಅಭ್ಯಂತರ ಇಲ್ಲ, ನೀವು ಮಾಡೋಕ್ಕೆ ನಾವು ತೊಂದರೆ ಮಾಡೋದಿಲ್ಲ, ನಿಮ್ಮ ಬೇಡಿಕೆ ಇರೋರಿಗೆ ನೀವು ನಿರಂತರವಾಗಿ ಶಾಂತತೆಯಿಂದ ಮಾಡಬಹುದು ಅಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅದರಂತೆಯೇ ನಮ್ಮ ತಹಸೀಲ್ದಾರ್ ಸಾಹೇಬರು ನಾವು ನಮ್ಮ ತನಿಖಾ ವರದಿ ಹೋಗಿ ನಮಗೆ ಇನ್ನೂ ವರದಿ ಬಂದಿಲ್ಲ, ವರದಿ ಬರೋವರೆಗೆ ಮತ್ತು ನಮ್ಮ ನ್ಯಾಯಾಧೀಶರಿಗೆ ನಾವು ಧರಣಿ ಮಾಡ್ತೀವಿ ಅಂಥೇಳಿ ಮನವಿ ಮಾಡಿಕೊಂಡು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮಸ್ಥರ ವತಿಯಿಂದ ಈ ಹೋರಾಟದವರ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕೊಣ್ಣೂರು ಗ್ರಾಮದ ಹಿರಿಯರು ಮತ್ತು ಕಿರಿಯರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಎಲ್ಲರೂ ಸಹಕಾರ ಮಾಡಿದ್ದಾರೆ. ಯಾಕಂದರೆ ನಿರಂತರ ಹೋರಾಟ ಮಾಡಿದ್ರೆ ಸಾಲದಲ್ಲ, ಒಂದೇ ದಿವಸಕ್ಕೆ ಮುಗಿದಿಲ್ಲ. ಇದೆಲ್ಲನೂ ಈ ಎಲ್ಲ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮಗೆ ಸಿಹಿ ಸುದ್ದಿ ಬಂದೈತಿ. ಆ ಸಿಹಿ ಸುದ್ದಿ ಎಲ್ಲರೂ ಸರಿಯಾಗಿ, ಯಾಕಂದ್ರೆ ಯಾವುದೂ ನಮಗೆ ತೊಂದರೆ ಆಗಿಲ್ಲ. ಇನ್ನು ಮುಂದಿನ ಅಧಿಕಾರಿಗಳು ನಮಗೆ ಚೆನ್ನಾಗಿ ಬರಲಿ, ನಮ್ಮ ಊರಿಗೆ ಯುದ್ಧ ಕಂಟಕ ಬಯಲಾಗೈತಿ, ಇನ್ನು ಒಳ್ಳೆ ಸುದ್ದಿ ಬರಲಿ ಅಂತ ಆ ದೇವರಲ್ಲಿ ಬೇಡಿಕೊಂಡು ನಾನು 2 ಮಾತು